ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಮೂರನೇ ಬಾರಿ ಗೆದ್ದು ಬೀಗುತ್ತಾರ ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿ ಅಂದುಕೊಂಡಷ್ಟು ಸುಲಭವಿದ್ಯಾ ಮೂರನೇ ಬಾರಿ ಅಧಿಕಾರಕ್ಕೇರುವುದು? ಅಬ್ಕಿ ಬಾರ್ ಬಿಜೆಪಿ ಸರ್ಕಾರ್ ಫಾರ್ 400 ಎನ್ನುವ ಘೋಷ ವಾಕ್ಯಕ್ಕೆ ಬಿಹಾರದಲ್ಲಿಯೇ ಮೊದಲ ವಿಘ್ನ ಶುರುವಾಗಲಿದೆಯಾ? ಹೌದು, ಲೋಕಪಾಲ್ ಸಮೀಕ್ಷೆಯಲ್ಲಿ ಈಗೊಂದು ಸತ್ಯ ಹೊರಬಿದ್ದಿದೆ. 2019ರಲ್ಲಿ ಪುಲ್ವಾಮಾ ಅಲೆಯಲ್ಲಿ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳ ಪೈಕಿ 39 ಸ್ಥಾನಗಳನ್ನು ಗೆದ್ದು ಬೀಗಿದಂತಹ ಎನ್ಡಿಎ ಮೈತ್ರಿಕೂಟಕ್ಕೆ 2024ರಲ್ಲಿ ಅಂದುಕೊಂಡಷ್ಟು ಸುಲಭವಿಲ್ಲ ಬಿಹಾರದ ಗದ್ದುಗೆ. ಲೋಕಪಾಲ್ ನುಡಿದಿರುವ ಭವಿಷ್ಯ ನಿಜಕ್ಕೂ ಸತ್ಯನಾ? 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಕರಾರುವಕ್ಕಾಗಿ ನುಡಿದಂತಹ ಭವಿಷ್ಯ ನಿಜವಾಗಿದೆ. ರಾಜ್ಯದ ಮತ್ತು ದೇಶದ ಬಹುತೇಕ ಮಾಧ್ಯಮಗಳು ಭಾರತೀಯ ಜನತಾ ಪಕ್ಷ 150 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಲಿದೆ ಎನ್ನುವ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕರ್ನಾಟಕ ಹುಸಿಗೊಳಿಸಿತ್ತು. ಆದ್ರೆ ಲೋಕಪಾಲ್ ಸಮೀಕ್ಷೆ ಮಾತ್ರ ಅತ್ಯಂತ ಕರಾರುವಕ್ಕಾಗಿ 30ರಿಂದ 40 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ, 60ರಿಂದ 65 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲಲಿದೆ, 20ರಿಂದ 23 ಸ್ಥಾನಗಳನ್ನು ಜೆಡಿಎಸ್ ಮತ್ತು ಇತರರು 2 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದಿದ್ದಂತಹ ಲೋಕಪಾಲ್ನ ಸಮೀಕ್ಷೆ ನಿಜವಾಗಿತ್ತು. ಇಂದು ಅದೇ ಸಮೀಕ್ಷೆ ಭಾರತೀಯ ಜನತಾ ಪಕ್ಷ ಹೇಳುತ್ತಿರುವ 400 ಸ್ಥಾನಗಳನ್ನು ಗೆಲ್ಲಲು ಸಾಧ್ಯನೇ ಇಲ್ಲ. ಎನ್ಡಿಎ ಮೈತ್ರಿಕೂಟ ಕೇವಲ 190 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಎಂದು ಈ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಇದರ ಮುಂದುವರಿದ ಭಾಗವೇ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 39 ಸ್ಥಾನಗಳನ್ನು ಗೆದ್ದು ದೆಹಲಿಯ ಗದ್ದುಗೆ ಹಿಡಿದಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿಯೂ ಕೂಡ 39 ಸ್ಥಾನಗಳನ್ನು ಉಳಿಸಿಕೊಳ್ಳುವುದು ಕಷ್ಟ. ಆರ್ಜೆಡಿಯ ತೇಜಸ್ವಿ ಯಾದವ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಬಹು ವಿಶ್ವಾಸದ ಜನವಿಶ್ವಾಸ ಯಾತ್ರೆ ಮತ್ತು ಭಾರತ್ ಜೋಡ್ ನ್ಯಾಯ ಯಾತ್ರೆಯ ಮೂಲಕ ಬಿಹಾರದ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು. ಲೋಕಪಾಲ್ ಸಮೀಕ್ಷೆಯ ಪ್ರಕಾರ ಬಿಹಾರದಲ್ಲಿ ಕಾಂಗ್ರೆಸ್ 4ರಿಂದ 6 ಸ್ಥಾನಗಳನ್ನು ಗೆಲ್ಲಲಿದೆ. ರಾಷ್ಟ್ರೀಯ ಜನತಾದಳ ಪಕ್ಷ 9ರಿಂದ 10 ಸ್ಥಾನಗಳನ್ನು ಗೆಲ್ಲಲಿದೆ ಎನ್ನುವ ಭವಿಷ್ಯವನ್ನು ಲೋಕಪಾಲ್ ಸಮೀಕ್ಷೆ ನುಡಿದಿದೆ. ಹಾಗಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರವನ್ನು ಗೆದ್ದು ದೆಹಲಿ ಗದ್ದುಗೆ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಿಂದಿಯ ಪ್ರಮುಖ ರಾಜ್ಯ ಬಿಹಾರದಲ್ಲಿ 15 ಸ್ಥಾನಗಳು ಕಡಿಮೆಯಾಗಲಿದೆ ಎನ್ನುವ ಈ ಸಮೀಕ್ಷೆಯ ಭವಿಷ್ಯ ನಿಜಕ್ಕೂ ಈ ಸಮೀಕ್ಷೆ ನುಡಿದಿರುವ ಭವಿಷ್ಯ ನಿಜವಾಗುತ್ತಾ? ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಅವರ ಬಹುಜನ ವಿಶ್ವಾಸ ಯಾತ್ರೆಗೆ ಮೋದಿ ಅಮಿತ್ ಶಾ ಜೋಡಿಗೆ ಬಿಹಾರದ ಜನ ಮನ್ನಣೆ ನೀಡಲಿಲ್ವಾ? ನಿತೀಶ್ ಕುಮಾರ್ ಅವರ 23 ವರ್ಷಗಳ ಬಿಹಾರದ ಆಡಳಿತ ವಿರೋಧಿ ಅಲೆಗೆ ಬಿಜೆಪಿ ಬಹುದೊಡ್ಡ ಬೆಲೆಯನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತೆರಲಿದೆಯಾ ಎನ್ನುವ ಸತ್ಯವನ್ನು ಲೋಕಪಾಲ್ ಸಮೀಕ್ಷೆ ನುಡಿದಿದೆ.